ಯಾರಿದು ಹೊಡೆದಾಕಿದ್ದು ಅಂತ ನಮ್ಮ ಸುಬ್ಬಿನ ಕೇಳಿದ್ರೆ ನಮ್ಮ ಸುಬ್ಬಿ ತೋರಿಸಿದ್ದೆ ನಮ್ಮ ಅಣ್ಣ ಹೊಡೆದಾಕ್ದ ಅಂತ. ಅಣ್ಣ ನೋಡ್ರೆ ಸ್ಕೂಲ್ಗೆ ಹೋಗೋನೆ. ಏನು ಮಾಡ್ತೀರಾ ಪಾಪ ಮಕ್ಕಳು ಗೊತ್ತಾಗಲ್ಲ, ಬೈದರೆ ಅಳ್ತಾಳೆ. ಅಲ್ಲಿಂದ ಸೀದಾ ಗ್ಲಾಸ್ ತೊಗೊಂಡು ನಮ್ಮ ಸ್ನೇಹಿತರ ಅಂಗಡಿಗೆ ಹೋಗ್ಬಿಟ್ಟು ಅವರು ಪಾಪ ನಮ್ಮ ಪರಿಚಯದವರೇ ಗ್ಲಾಸ್ ಅಂಗಡಿಯವರು ಇಮಿಡಿಯೇಟ್ ಮಾಡಿಕೊಟ್ರು. ಒಂದು ಜೊತೆಗೆ 2 ಗ್ಲಾಸ್ ದಪ್ಪದ್ದು ಕೊಟ್ಟರು. ಅಲ್ಲಿಂದ ತಗೊಬಂದು ನಾನೇ ಫಿಟ್ ಮಾಡಿದೆ. ಯಾಕಂದರೆ ಅದು ಫಿಟ್ ಮಾಡ್ಬೋದು, ಕಾರ್ಪೆಂಟ್ರ್ ಏನು ಅವಶ್ಯಕತೆ ಇರಲಿಲ್ಲ. ಆಮೇಲೆ ಕೇಳಿದೆ ಹೊಡೆದಾಕ್ತಿ ಅಂತ, ಇಲ್ಲ ಅಂದ್ಲು. ಅಲ್ಲಿಂದ ಸೀದಾ ಎಲ್ಲ ಫಿಟ್ಟೆಲ್ಲ ನೋಡೋ ಅಷ್ಟೊತ್ತಿಗೆ ಡ್ಯೂಟಿಗೆ ಹೊರಡೋ ಅಷ್ಟೊತ್ತಿಗೆ ನಮ್ಮ ತೆಂಗಿನ ಮರದ್ದು ಗರಿ ಬಿದ್ದೋಗಿತ್ತು ಕಾರ್ ಮೇಲೆ. ಏನಕ್ಕೆ ಶೀಟ್ ಹಾಕಿದ್ದೀವಿ ಅಂದರೆ ಇದೇ ಕಾರಣಕ್ಕೆ. ಈ ಶೀಟ್ ಹಾಕಿರೋದ್ರಿಂದ 4 ಲಕ್ಷ ರೂಪಾಯಿ ನನ್ನ ಗ್ಲಾಸು. ತೆಂಗಿನ ಮರ ಸಾಕೋದು ದೊಡ್ಡದಲ್ಲ, ಆದರೆ ಅದರದ್ದು ಪ್ರತಿಫಲ ದೊಡ್ಡದು. ಆಮೇಲೆ ಅಲ್ಲಿಂದ ತಿರ್ಗಾ ನಮ್ಮ ಆಟೋನೆಲ್ಲ ಒಂದು ಸತಿ ಚೆಕ್ ಮಾಡಿದೆ. ಇನ್ನೊಂದು ಆ ಕಡೆ ಗರಿ ಬಿದ್ದೋಗಿತ್ತು, ಕಾಯಿ ಬಿದ್ದೋಗಿತ್ತು. ಈ ಥರ ಆಗಿ ನನಗೆ ಸುಮಾರು 5-6 ಲಕ್ಷ ರೂಪಾಯಿ ಲಾಸ್ ಆಗಿದೆ ಬರೀ ಕಾಯಿಂದನೇ. ಅಲ್ಲಿಂದ ನಮ್ಮ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ನಮ್ಮ ನೇತಾಜಿ ಹೊಸ ಲೇಲ್ಯಾಂಡ್ ದೋಸ್ತ್ ತೊಗೊಂಡಿದ್ದ, ನಮ್ಮ ಅರಸೀಕೆರೆ ಮೂರ್ತಿನ ಮಾತಾಡಿಸ್ಕೊಂಡು ಅಲ್ಲಿಂದ ನಮ್ಮ ಸಿದ್ದಾಪುರದ ಬುಲ್ಲಿ ಅಲಿಯಾಸ್ ಉದಯನ್ ಮಾತಾಡಿಸ್ಕೊಂಡು ಅವ್ರನ್ನೆಲ್ಲ ಮಾತಾಡ್ಸ್ಕೊತಿದ್ದೆ. ಅಣ್ತಮ್ಮ ಹೋಟ್ಲಿಗೆ ಹೋಗೋಣ ಅನ್ನೋಷ್ಟು ನಮ್ಮ ಕ್ರೇನೆಲ್ಲ ಸಿಕ್ಕಿದ್ರು. ಇವ್ರನ್ನೆಲ್ಲ ನಾಳೆ ಪರಿಚಯ ಮಾಡಿಕೊಡ್ತೀನಿ. ಅಷ್ಟೊತ್ತಿಗೆ ಇವ್ರು ನಮ್ಮ ಸ್ನೇಹಿತರೆ ರವಿ ಅಂತ. ಒಂದು ಪರೋಟ ಫ್ರೈಸ್ ತೊಗೊಂಡ್ರೆ ನಮಗೋಸ್ಕರ ಬ್ಲೆಡ್ ಎಲ್ಲ ಫ್ರೀ ಕೊಡ್ತಾರೆ. ಅಷ್ಟೊತ್ತು ರಾತ್ರಿ 10:30-11 ಗಂಟೆ ಆಗಿತ್ತು ಬಾಡಿಗೆ ಹೊಡೆಯೋದು. ಅಲ್ಲಿಂದ ಇಲ್ಲಿ ಬಂದೆ ಮಾವಿನ ಹಣ್ಣು ಕೇಳೋಕೋರೆ ಇಲ್ಲಿ ದುಬಾರಿ TV ಟವರ್ ಹತ್ರ. ಅಲ್ಲಿಗಿನ್ನ ನಮ್ಮ ಏರಿಯಾಗಳಲ್ಲೇ ತೊಗೊಳೋದು ವಾಸಿ. ಅಷ್ಟೊತ್ತಿಗೆ ಜೋರು ಮಳೆ, ಸಿಕ್ಕಾಪಟ್ಟೆ ಮಳೆಯಲ್ಲಿ ಹೆಂಗ ಬಂದು ಮನೆಗೆ ಸೇರ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಸುಬ್ಬಿ ಕಾಯ್ಕೊಂಡಿದ್ಲು. ಕೈಯಲ್ಲಿ ನೋಡ್ರೆ ಏನೂ ಕವರ್ ಇರಲಿಲ್ಲ. ನಾಳೆ